ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಎಂದಿದ್ದ ಮಲ್ಲಿಕಾರ್ಜುನ ಖರ್ಗೆ ಮಾತಿಗೆ ದತ್ತಾತ್ರೇಯ ಹೊಸಬಾಳೆ ನಿನ್ನೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಜನರು ಒಪ್ಪಿದ್ದಾರೆ, ನಿಷೇಧಕ್ಕೆ ಕಾರಣ ಏನು ಅಂತ ಪ್ರಶ್ನಿಸಿದ್ರು. ಇದೀಗ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದು, ಜನರು ಒಪ್ಪಿರಬಹುದು, ಎಲ್ಲಾ ಜನರು ಒಪ್ಪಿದ್ದಾರಾ, ದೇಶದ ಕಾನೂನು ಒಪ್ಪಬೇಕಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಕೆಲವರು ಒಪ್ಪಬಹುದು, ಕೆಲವರು ಒಪ್ಪಿದ ತಕ್ಷಣ ಇಡೀ ದೇಶ ಒಪ್ಪಿದ್ದಾರೆ ಎನ್ನುವಂತಹ ಭ್ರಮೆ ಯಾರಿಗೂ ಬೇಡ. ನನ್ನ ನಿಲುವು ಸ್ಪಷ್ಟವಾಗಿದೆ ಎಂದಿದ್ದಾರೆ ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ ಅನ್ನ ಜನರು ಒಪ್ಪಿರಬಹುದು, ಎಲ್ಲ ಜನರು ಒಪ್ಪಿದಾರಾ? ನಾನು ಈ ಸಮಾಜದ ಒಬ್ಬ ವ್ಯಕ್ತಿ ಅಲ್ವಾ, ನಾನು ಒಪ್ಪಿದ್ದೀನ? ನಮ್ಮ ಸಮಾಜದವ್ರು ಒಪ್ಪಿದಾರಾ? ಏನು ಸಮಾಜದಲ್ಲಿ ಇರ್ತಾರಪ್ಪ, ಕೆಲವು ಜನ, ಕೆಲವು ವರ್ಗದವ್ರು ಒಪ್ತಾರೆ ಕೆಲವು ತತ್ವವನ್ನು, ಕೆಲವು ಜನ ಒಪ್ಪೋದಿಲ್ಲ. ಆದರೆ ಕೆಲವು ಜನ ಒಪ್ಪ ತಕ್ಷಣವೇ ಇಡೀ ಸಮಾಜ, ಇಡೀ ಸಮುದಾಯ, ಇಡೀ ದೇಶ ಒಪ್ಪಿದೆ ಅಂತ ಭ್ರಮೆ ಯಾರಲ್ಲೂ ಇರಬಾರ್ದು. ಯಾದಗಿರಿಯಲ್ಲೂ ಆರ್ಎಸ್ಎಸ್ ವರ್ಸಸ್ ಡಿಎಸ್ಎಸ್ ಪಥಸಂಚಲನ ಜಟಾಪಟಿ ಶುರುವಾಗಿದೆ. ಕೆಂಭಾವಿಯಲ್ಲಿ ನವೆಂಬರ್ 4ರಂದು ಪಥಸಂಚಲನಕ್ಕೆ ಅನುಮತಿ ಕೇಳಲಾಗಿದೆ. ಆದರೆ ಅದೇ ದಿನ ಕೆಂಭಾವಿಯಲ್ಲಿ ಪರೇಡ್ ನಡೆಸಲು ಅನುಮತಿ ಕೇಳಿದೆ ಡಿಎಸ್ಎಸ್. ನವೆಂಬರ್ 4ರಂದು ಪಥಸಂಚಲನಕ್ಕೆ ಕೆಂಭಾವಿ ಪಟ್ಟಣ ಸಜ್ಜಾಗಿದೆ. ಕೆಂಭಾವಿ ಪಟ್ಟಣದ ಹಲವು ಬೀದಿಗಳಲ್ಲಿ ಕೇಸರಿ ಬಾವುಟ, ಬಂಟಿಂಗ್ಸ್ ಅಳವಡಿಕೆ ಮಾಡಲಾಗಿದೆ. ಪಥಸಂಚಲನಕ್ಕೆ ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ ಕೆಂಭಾವಿ ಪಟ್ಟಣ. ಆದರೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಕೌಂಟರ್ ಕೊಡೋದಕ್ಕೆ ಡಿಎಸ್ಎಸ್ ಸಿದ್ಧತೆ ಮಾಡಿಕೊಂಡಿದೆ. ದಲಿತ ಪರ ಸಂಘಟನೆಯವ್ರನ್ನ ಕರೆದಿದ್ರು ಸ್ಟೇಷನ್ಗೆ. ನಾವು ಅವರಿಗೆ ಹೇಳಿದ್ದೇವೆ. ಹುಬ್ಬಳ್ಳಿಯಲ್ಲಿ ಆರ್ಎಸ್ಎಸ್ ಬ್ಯಾನ್ ಬಗ್ಗೆ ಆಗ್ರಹ ಕೇಳಿ ಬಂದಿದೆ. ರಾಷ್ಟ್ರೀಯ ಅಹಿಂದ ಸಂಘಟನೆ ರಾಜ್ಯಾಧ್ಯಕ್ಷ ಮುತ್ತಣ್ಣ ಶಿವಳ್ಳಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ನಿಷೇಧ ಮಾಡುವಂತೆ ಆಗ್ರಹ ಮಾಡಿದ್ದಾರೆ. ಹುಬ್ಬಳ್ಳಿ ಅಂಬೇಡ್ಕರ್ ವೃತ್ತದಿಂದ ಅರೆಬೆತ್ತಲೆ ಮೆರವಣಿಗೆ ಮಾಡಿ ಮನುಸ್ಮೃತಿ ದಹಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಪ್ರಿಯಾಂಕ್ ಖರ್ಗೆ ಸತೀಶ್ ಜಾರಕಿಹೊಳಿಗೆ ಬೆಂಬಲ ಸೂಚಿಸಿ ಸಂವಿಧಾನ ಬಚಾವೋ, ಆರ್ಎಸ್ಎಸ್ ಹಟಾವೋ ಅಂತ ಘೋಷಣೆ ಕೂಗಿದ್ದಾರೆ. ದೇಶಾದ್ಯಂತ ಆರ್ಎಸ್ಎಸ್ ಬ್ಯಾನ್ ಮಾಡಲು ಆಗ್ರಹ ಮಾಡಿದ್ದು, ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ ಮೆರವಣಿಗೆ ಮಾಡಲು ಹೊರಟವರನ್ನ ಪೊಲೀಸರು ತಡೆದಿದ್ದಾರೆ. ನಮ್ಮ ದೇಶದ ಸಂವಿಧಾನವನ್ನು ಒಪ್ಕೊಳ್ಳದಿರ್ತಕ್ಕಂಥವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಪ್ಕೊಳ್ಳದಿರ್ತಕ್ಕಂಥವ್ರು, ಈ ದೇಶದಲ್ಲಿರ್ತಕ್ಕಂಥ ದಲಿತರನ್ನು ಒಪ್ಕೊಳ್ಳದಿರ್ತಕ್ಕಂಥವ್ರು, ಹಿಂದೂ ವರ್ಗದವ್ರನ್ನ ಒಪ್ಕೊಳ್ಳದಿರ್ತಕ್ಕಂಥವ್ರು, ಕೋಮದ್ವೇಷ ಬಿತ್ತುವಂತ ಆರ್ಎಸ್ಎಸ್ ಹಟಾವ್, ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಆರ್ಎಸ್ಎಸ್ ನಿಷೇಧ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ಇವತ್ತು ಮನುಸ್ಮೃತಿ ಮತ್ತು ಮನುವಾದವನ್ನು ದಹನ ಮಾಡೋದ್ರ ಜೊತೆಗೆ ಯಾವುದು 1927 ಇಸ್ವಿಯಲ್ಲಿ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ದಹನ ಮಾಡಿದ್ರಲ್ಲ, ಅದೇ ರೀತಿಯಲ್ಲಿ ನಾವು ಮನುಸ್ಮೃತಿಯನ್ನು ಇವತ್ತು ಧಿಕ್ಕರಿಸ್ತಾ ಇದ್ದೇವೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಡೆಯಲ್ಲಿ, ಈ ದೇಶದ ಸಂವಿಧಾನದ ನಡೆಯಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೇವೆ. ನವೆಂಬರ್ ಕ್ರಾಂತಿ ಬಗ್ಗೆ ಸಚಿವ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯೆ ನೀಡಿದ್ದು, 2028ರವರೆಗೆ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ. ಡಿಕೆ ಶಿವಕುಮಾರ್ಗೂ ಆಸೆ ಇರುತ್ತೆ. ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಬರಲು ಡಿಕೆ ಶಿವಕುಮಾರ್ ಕಾರಣ. ಮುಂದೆ ಅವರು ಸಿಎಂ ಆಗಲಿ ಅನ್ನೋ ಆಸೆ ನನ್ನದು ಎಂದಿದ್ದಾರೆ. ಇದೇ ತಿಂಗಳು ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋದು ಬಿಜೆಪಿಯವರ ಅಭಿಪ್ರಾಯ. ಮುಖ್ಯಮಂತ್ರಿ ಅವರ ಕುರ್ಚಿ ಖಾಲಿ ಇಲ್ಲ, ಕೆಪಿಸಿಸಿ ಅಧ್ಯಕ್ಷರ ಹುದ್ದೆಯೂ ಖಾಲಿ ಇಲ್ಲ ಎಂದಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. 2028ವರೆಗೂ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ. ಆ ಕುರ್ಚಿ ಖಾಲಿ ಇಲ್ಲ. ಕೆಪಿಸಿಸಿ ಅಧ್ಯಕ್ಷನ ಕುರ್ಚಿದಲ್ಲಿ ಮಾನ್ಯ ಡಿಕೆ ಶಿವಕುಮಾರ್ ಕೂತಿದ್ದಾರೆ. ಆ ಕುರ್ಚಿನೂ ಖಾಲಿ ಇಲ್ಲ. ಈಗ ಭಾಳ ಜನ ಸ್ನೇಹಿತರು ನಿಮ್ಮ ಮಾಧ್ಯಮದವರು ಹೇಳಿದ್ರು, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ಹೇಳ್ತವ್ರೆ ಅಂತ. ಎಲ್ಲರಿಗೂ ಸಹಜ, ಯಾರು ಮುಖ್ಯಮಂತ್ರಿ ಆಗಬೇಕಂತ ಯಾರಿಗೂ ಆಸೆ ಇಲ್ವಾ? ಈಗ ನಾನು 2028ವರೆಗೂ ಮನೆ ಈ ಪೂರ ಅವಧಿ 5 ವರ್ಷ ಅವಧಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತ ಆಸೆ ಕೊಂಡು ಅವ್ರ ಅಭಿಮಾನಿಗಳು ಅವ್ರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಆದಮೇಲೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾನು ಭಾವಿಸ್ತೇನೆ. ನಾನು ಆಗಬೇಕಂತ ಅವರು. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬಿಕ್ಕಟ್ಟಿನ ನಡುವೆ ಸಚಿವ ಸತೀಶ್ ಜಾರಕಿಹೊಳಿಗೆ ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯೂ ಆಗಿರುವಂತಹ ಸತೀಶ್ ಜಾರಕಿಹೊಳಿಗೆ ತಡರಾತ್ರಿ ಕರೆ ಮಾಡಿ ದೆಹಲಿಗೆ ಬರುವಂತೆ ಕೆಸಿ ವೇಣುಗೋಪಾಲ್ ಸೂಚಿಸಿದ್ದಾರೆ. ಬುಲಾವ್ ಹಿನ್ನೆಲೆಯಲ್ಲಿ ನಾಳೆ ಬೆಳಗಾವಿಯಿಂದ ದೆಹಲಿಗೆ ತೆರಳಲಿದ್ದಾರೆ ಸತೀಶ್ ಜಾರಕಿಹೊಳಿ. ನವೆಂಬರ್ 25ರೊಳಗೆ ಗೊಂದಲ ಬಗೆಹರಿಸಿ ಎಂದಿದ್ದಾರೆ ಸತೀಶ್ ಜಾರಕಿಹೊಳಿ.
ಸತೀಶ್ ಜಾರಕಿಹೊಳಿ ದೆಹಲಿ ಪ್ರಯಾಣ ಬಗ್ಗೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ಅವರ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ನವೆಂಬರ್ 5, 6, 7ಕ್ಕೆ ನಾನು ಬಿಹಾರಕ್ಕೆ ಹೋಗ್ತಾ ಇದ್ದೀನಿ. ಸೆಂಟ್ರಲ್ ಮಿನಿಸ್ಟರ್ ಸಭೆ ಕರೆದಿದ್ದಾರೆ. ಇನ್ನೊಂದಿನ ಕಾವೇರಿ ಕೇಸ್ ಇದೆ. ಮತ್ತೊಂದಿನ ನನ್ನದೊಂದು ಬುಕ್ ರಿಲೀಸ್ ಕಾರ್ಯಕ್ರಮ ಇದೆ. ದೆಹಲಿಗೆ ಹೋದ್ರೆ ನಾವು ರಾಜಕೀಯಕ್ಕಾಗಿಯೇ ಹೋಗ್ತಾ ಇದ್ದೇನೆ ಅಂತ ಯಾಕೆ ಅಂದುಕೊಳ್ತಾ ಇದ್ದೀರಿ ಅಂತ ಹೇಳಿದ್ರು. ಅವರು ಹೋಗೋದಾದ್ರೆ ಅವ್ರು ಹೋಗ್ಲಿ ಬಿಡಿ, ಶಾಸಕರು ಸಚಿವರು ಹೋಗೋದಾದ್ರೆ ಹೋಗ್ಲಿ ಅಂತ ಹೇಳಿದ್ರು. ಈಗ ಅವ್ರವ್ರ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ನಾಯಕರುಗಳು. ಈಗ ನನಗೂ 7ನೇ ತಾರೀಕು 5ಕ್ಕೋ 6ಕ್ಕೋ ನಾನು ಬಿಹಾರ್ಗೆ ಹೋಗ್ಬೇಕಾಗಿದೆ. ಆಮೇಲೆ ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟ್ರು ಬೇರೆ ಒಂದು ಮೀಟಿಂಗ್ ಕರೆದುಬಿಟ್ಟವ್ರೆ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು. ತಿರ್ಗಾ ಇನ್ನೊಂದಿನ ಮಧ್ಯ ಈ ನಮ್ಮ ಕಾವೇರಿದು ಕೇಸ್ ಬಂದ್ಬಿಟ್ಟಿದೆ 6ನೇ ತಾರೀಕು. 5ನೇ ತಾರೀಕು ನನ್ನೊಂದು ಬುಕ್ ರಿಲೀಸ್ ಇದೆ. ಅದಾದಮೇಲೆ ನಾನು ಆ ಕೇಸ್ಗೆ ಆ ಲಾಯಿಗೆಲ್ಲ ಡೀಟೇಲ್ಸ್ ಎಲ್ಲ ತರಿಸ್ಕೊಂಡಿದ್ದೀನಿ. ನಮ್ದು ಅಪೀಲ್ ಏನಿದೆ, ತಮಿಳ್ನಾಡು ಅಪೀಲ್ ಏನಿದೆ ಅದೇ ಈ ಹೋದ ತಕ್ಷಣ ನಾವು ರಾಜಕೀಯಕ್ಕೆ ಹೋಗ್ತೀವಿ ಅಂತ ನೀವು ಹೋಗ್ಬರ್ಲಿ ಬಿಡಿ. MLAಗಳು ಮಂತ್ರಿಗಳು ಅವ್ರ ಕೆಲಸ ಏನೇನು ಇರ್ತದೋ ಹೋಗಿ ಬರ್ತಾರೆ. ಕೆಲವ್ರಿಗೆಲ್ಲ ಬಿಹಾರ್ ಇನ್ಚಾರ್ಜ್ ಹಾಕವ್ರೆ, ಕೆಲವ್ರಿಗೆಲ್ಲ ಪಕ್ಷದ ಸಂಘಟನೆಗೆ ಒರಿಸ್ಸಾ ಇನ್ಚಾರ್ಜ್ ಹಾಕಿದ್ರು. ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿ ಪ್ರವಾಸದ ಬಗ್ಗೆ ಮಾತನಾಡಿರುವ ಸಚಿವ ಜಮೀರ್ ಅವರು ಆಗಾಗ ದೆಹಲಿಗೆ ಹೋಗ್ತಾರೆ. ಅವರು ಇಲಾಖೆ ಹಾಗೂ ವೈಯಕ್ತಿಕ ಕಾರಣಕ್ಕೆ ದೆಹಲಿಗೆ ಹೋಗ್ತಾರೆ. ದಲಿತ ಸಿಎಂ ಕೂಗಿನ ಮಧ್ಯೆ ಜಾರಕಿಹೊಳಿ ಭೇಟಿ ಎನ್ನುವಂತಹ ವದಂತಿ ಇದೆ. ಈಗ ಸಿಎಂ ಹುದ್ದೆ ಖಾಲಿ ಇಲ್ಲ, ನಮ್ಮದು ಹೈಕಮಾಂಡ್ ತೀರ್ಮಾನದ ಪಕ್ಷ ಅಂದಿದ್ದಾರೆ. ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗುವುದು ನನಗೆ ಗೊತ್ತಿಲ್ಲ ಎಂದಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಅವಾಗ ದಿಲ್ಲಿಗೆ ಹೋಗ್ತಾ ಇರ್ತಾರೆ. ಏನು ಹೊಸದಾಗೇನಿಲ್ಲ, ಏನು ಹೊಸದಾಗಿ ಹೋಗಿದ್ದಾರಾ? ಹೋದ ತಿಂಗಳು ಹೋಗಿದ್ವು, ಅದಕ್ಕಿಂತ ಮುಂಚೆನೂ ಹೋಗಿದ್ದು. ಭಾಳ ಸತಿ ಅವ್ರು ದಿಲ್ಲಿಗೆ ಹೋಗಿ ಅವ್ರ ವ್ಯವಹಾರನೂ ಇರ್ತದೆ, ಅವ್ರು ಸಂಬಂಧಪಟ್ಟ ಇಲಾಖೆ ಕೆಲಸನೂ ಇರ್ತದೆ. ಹಂಗಾಗಿ ಹೋಗಿರ್ಬೋದು, ಅದಕ್ಕೇನು ನೀವು ಇಟ್ಕೊಡೋದು ಏನು ಬೇಕಾಗಿಲ್ಲ. ಈಗ ಸತೀಶ್ ಜಾರಕಿಹೊಳಿ ಅವಾಗ ದಿಲ್ಲಿಗೆ ಹೋಗ್ತಾ ಇರ್ತಾರೆ. ಏನು ಹೊಸದಾಗೇನಿಲ್ಲ, ಏನು ಹೊಸದಾಗಿ ಹೋಗಿದ್ದಾರಾ? ಹೋದ ತಿಂಗಳು ಹೋಗಿದ್ವು, ಅದಕ್ಕಿಂತ ಮುಂಚೆನೂ ಹೋಗಿದ್ದು. ಭಾಳ ಸತಿ ಅವ್ರು ದಿಲ್ಲಿಗೆ ಹೋಗಿ ಅವ್ರ ವ್ಯವಹಾರನೂ ಇರ್ತದೆ, ಅವ್ರು ಸಂಬಂಧಪಟ್ಟ ಇಲಾಖೆ ಕೆಲಸನೂ ಇರ್ತದೆ. ಹಂಗಾಗಿ ಹೋಗಿರ್ಬೋದು, ಅದಕ್ಕೇನು ನೀವು ಇಟ್ಕೊಡೋದು ಏನು ಬೇಕಾಗಿಲ್ಲ. ಬೆಂಗಳೂರಿನಲ್ಲಿ ಟನಲ್ ರೋಡ್ ಪ್ರಾಜೆಕ್ಟ್ ವಿರೋಧಿಸಿ ಬಿಜೆಪಿ ಜನಜಾಗೃತಿ ಅಭಿಯಾನ ಮಾಡಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಲಾಲ್ಬಾಗ್ನಲ್ಲಿ ಜನಜಾಗೃತಿ ಅಭಿಯಾನ ಮಾಡಿದ್ದು ಜನರೊಂದಿಗೆ ಬಿಜೆಪಿ ನಾಯಕರು ಚರ್ಚೆ ನಡೆಸಿದ್ದಾರೆ. ಬೆಂಗಳೂರು ಪರಿಸರ ಪ್ರೇಮಿಗಳ ಮಾನ್ಯುಮೆಂಟ್ ಆಗಿದೆ. ಸಸ್ಯಕಾಶಿಯಲ್ಲಿ ರಾಜ್ಯ ಸರ್ಕಾರ ಗುಂಡಿ ತೋಡೋ ಕೆಲಸ ಮಾಡ್ತಾ ಇದೆ. ಇದನ್ನು ವಿರೋಧಿಸಲು ನಾವೆಲ್ಲರೂ ಸೇರಿದ್ದೇವೆ. ಸುರಂಗ ಯೋಜನೆಯಿಂದ ಪರಿಸರ ಹಾಳಾಗ್ತಾ ಇದೆ ಅಂತ ಹೇಳಿದ್ರು. ಇದು ಟ್ವಿನ್ ಟನಲ್ ರಸ್ತೆ ಅಲ್ಲ, ವಿಐಪಿ ಕಾರಿಡಾರ್ ಆಗುತ್ತೆ. ಬೈಕ್, ಸೈಕಲ್ಗೆ ಎಂಟ್ರಿ ಇಲ್ಲ, ಕೇವಲ ಕಾರಿಗೆ ಮಾತ್ರ ಎಂಟ್ರಿ. ಅದಕ್ಕೆ ಇದು ವಿಐಪಿ ರೋಡ್ ಅಂತ ಕಿಡಿಕಾರಿದ್ರು. ಮತ್ತು ಪರಿಸರ ಪ್ರೇಮಿಗಳು ಕೂಡ ಇವತ್ತು ಬಂದಿದ್ದಾರೆ. ಸೈಲೆಂಟ್ ಆಗಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಇದರಿಂದ ಬೆಂಗಳೂರಿನ ಪರಿಸರ ಹಾಳಾಗುತ್ತೆ. ಬೆಂಗಳೂರಿನ ಜನ ನಿದ್ದೆಗೆಡುವಂಥ ಪರಿಸ್ಥಿತಿ ಬಂದಿದೆ. ಇದು ಟ್ವಿನ್ ಟನಲ್ ರಸ್ತೆ ಅಲ್ಲ, ಇದು ವಿಐಪಿ ಕಾರಿಡಾರ್. ಒಂದು ರೀತಿ ಮುಖ್ಯಮಂತ್ರಿಗಳು ಓಡಾಡ್ತಾರಲ್ಲ ವಿಐಪಿ ಲೈನ್ ಹಾಕ್ಕೊಂಡು, ಪೊಲೀಸ್ ಹಿಂದೆ ಮುಂದೆ 10 ಜನ ಪೊಲೀಸ್ ಹಾಕೊಂಡು ಓಡಾಡ್ತಾರಲ್ಲ, ಆ ಥರದ ಒಂದು ಕಾರಿಡಾರ್ ಆಗುತ್ತೆ ಇದರಲ್ಲಿ. ಎಲ್ಲರೂ ಇದನ್ನ ವಿರೋಧ ಮಾಡಿದ್ದಾರೆ. ಟನಲ್ ರೋಡ್ ಅನ್ನ, ಈ ಅವೈಜ್ಞಾನಿಕ ಟನಲ್ ರೋಡ್ ಅನ್ನ ಸಾರ್ವಜನಿಕರು ವಿರೋಧ ಮಾಡ್ತಾ ಇದ್ದಾರೆ. ಇದನ್ನ ಯಾವ ಕಾರಣಕ್ಕೂ ಬೆಂಗಳೂರಿನ ಜನ ಆಗೋದಿಕ್ಕೆ ಬಿಡೋದಿಲ್ಲ. ಬೆಂಗಳೂರಿನಲ್ಲಿ 106 ಕಿಲೋಮೀಟರ್ ರಸ್ತೆ ಇದೆ. ಈ 18 ಕಿಲೋಮೀಟರ್ದು ಕಾಸ್ಟ್ಲಿ ರಸ್ತೆ ಕಾರ್ಗಳಿಗೆ ಮಾತ್ರ ಮಾಡಿಬಿಟ್ರೆ ಬೆಂಗಳೂರಿನ ಎಲ್ಲಾ ಟ್ರಾಫಿಕ್ ಸಮಸ್ಯೆ ಸಾಲ್ವ್ ಆಗ್ಬಿಡುತ್ತಾ? ಯಾವ ಕಾರಣಕ್ಕೂ ಇಲ್ಲ. ಇದು ಬೆಂಗಳೂರಿನ ಆರ್ಥಿಕವಾಗಿ ದಿವಾಳಿ ಮಾಡುವಂತ, ನೈಸರ್ಗಿಕವಾಗಿ ಬೆಂಗಳೂರನ್ನ ಕಂಪ್ಲೀಟ್ ಆಗಿ ನಾಶ ಮಾಡೋದಕ್ಕಿರುವಂತ ಪ್ರಾಜೆಕ್ಟ್. ಇದರಿಂದ ಯಾವುದೇ ರೀತಿಯಾದಂಥ ಉಪಯೋಗ ಬೆಂಗಳೂರಿಗೆ ಆಗೋದಿಲ್ಲ. ಬೆಂಗಳೂರಿನಲ್ಲಿ ಟನಲ್ ರಸ್ತೆ ಕುರಿತು ಬಿಜೆಪಿ ಪ್ರತಿಭಟನೆ ಸಹಿ ಸಂಗ್ರಹದ ವಿಚಾರವಾಗಿ ಡಿಸಿಎಂ ಡಿಕೆಶಿ ಮಾತನಾಡಿದ್ದಾರೆ. ಅವರು ಜಾಗೃತಿ ಮೂಡಿಸಲು ನಾನು ಈಗಾಗಲೇ ಹೇಳಿದ್ದೇನೆ. ಅಶೋಕ್ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ಮಾಡ್ತೇವೆ. ಇದು ನನ್ನ ಆಸ್ತಿ, ಯಾರ ಆಸ್ತಿಯೂ ಅಲ್ಲ. ನಾನು ಲಾಲ್ಬಾಗ್ ಹಾಳು ಮಾಡೋಕೆ ಮೂರ್ಖ ಅಲ್ಲ. ಟನಲ್ನಿಂದಲೇ ಮೆಟ್ರೋ ಬಂದಿಲ್ವಾ? ಇವರು ತಂದ್ರ? ನಾನು ಕೃಷ್ಣ ಅವರ ಕಾಲದಲ್ಲಿ ಮೆಟ್ರೋ ಬಗ್ಗೆ ವರದಿಯನ್ನ ಕೊಟ್ಟಿದ್ದೇನೆ. ಇವತ್ತು ನಾವು ಅಧ್ಯಯನವನ್ನ ಮಾಡಿದ್ದೇವೆ. ನಾವು ಎಲ್ಲಾ ಅಧ್ಯಯನವನ್ನ ಮಾಡಿದ್ದೇವೆ. ಜಾರ್ಜ್ ಅವರ ಕಾಲದಲ್ಲಿ ಸ್ಟೀಲ್ ಫ್ಲೈಓವರ್ ಮಾಡೋಕೆ ಹೋದ್ರು, ಆಗಲೂ ವಿರೋಧಿಸಿದ್ರು ಅಂತ ತಿರುಗೇಟು ಕೊಟ್ಟಿದ್ದಾರೆ. ಅಶೋಕ್ ಅಧ್ಯಕ್ಷತೆಯಲ್ಲೇ ಒಂದು ಸಮಿತಿ ಮಾಡ್ತೀನಿ, ರೆಡಿ ಇದೀನಿ ನಾನು. ಅವರೇ ಯಾರು ಮೆಂಬರ್ ಮಾಡಬೇಕು ಅಂತ ಹೇಳಿ ಅದು ಮಾಡಕ್ಕೆ ಹೇಳಿದ್ದೀನಿ. ಇದು ನನ್ನ ಆಸ್ತಿ ಅಲ್ಲ, ಇದು ಇಲ್ಲ ಯಾರ ಆಸ್ತಿನೂ ಅಲ್ಲ. ಇದು ಸಾರ್ವಜನಿಕರಿಗೋಸ್ಕರ ನಾವು ಮಾಡ್ತಾ ಇರೋಂಥ ಒಂದು ಯೋಜನೆ.
ನಾನು ಲಾಲ್ಬಾಗ್ನ ಹಾಳು ಮಾಡೋಕ್ಕೆ ಮೂರ್ಖನಲ್ಲ. ಲಾಲ್ಬಾಗ್ ಇತಿಹಾಸ ಕೂಡ ನನಗೆ ಗೊತ್ತಿದೆ. ಟನಲ್ಲಿಂದ ತಾನೇ ಮೆಟ್ರೋ ಬಂದಿದ್ದು. ನಾನು ಆವತ್ತು ಕೃಷ್ಣ ಅವ್ರ ಕಾಲದಲ್ಲಿ ಏನು ಒಂದು ವರದಿ ಏನು ಕೊಟ್ಟೆ, ನಾನು 10 ದೇಶಕ್ಕೆ ತಿರುಗಿಬಿಟ್ಟು ಬಂದು ವರದಿ ಕೊಟ್ಬಿಟ್ಟು ಆವತ್ತಿನ ಕಾಲದಲ್ಲಿ ಟನಲ್ಲು ಒಂದು ಪ್ರಪೋಸಲ್ಲು ವಾಜಪೇಯಿ ಅವರು ಇದ್ರು, ಅನಂತ್ ಕುಮಾರ್ ಇದ್ರು ಡೆಲ್ಲಿಲಿ. ಕೃಷ್ಣ ಅವರು ನಾವು ಹೋಗಿ ಒಂದು ರಿಪೋರ್ಟ್ ಕೊಟ್ಬಿಟ್ಟು ಅವತ್ತು ಪ್ರಾರಂಭ ಆಯಿತು. ಇವತ್ತು ನಾವೆಲ್ಲ ಅಧ್ಯಯನ ಮಾಡಿದ್ವಿ. ಅವ್ರಿಗೆ ಯಾವುದೇ ಅಭಿವೃದ್ಧಿ, ಈಗ ಜಾರ್ಜ್ ಅವ್ರ ಕಾಲದಲ್ಲಿ ಇದನ್ನ ಸ್ಟೀಲ್ ಫ್ಲೈಓವರ್ ಮಾಡಬೇಕು ಅಂತ ಹೊರಟು ವಿರೋಧ ಮಾಡಿದ್ರು. ಸೊಲ್ಯೂಷನ್ ಏನು? ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಮತ್ತು ಬಿಪಿ ಹರೀಶ್ ನಡುವೆ ಭೂ ಕಬಳಿಕೆ ವಾರ್ ಜೋರಾಗಿದೆ. ತನ್ನ ವಿರುದ್ಧದ ಭೂ ಕಬಳಿಕೆ ಆರೋಪ ಮಾಡಿದ ಬಿಪಿ ಹರೀಶ್ಗೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಓಪನ್ ಚಾಲೆಂಜ್ ಹಾಕಿದ್ದಾರೆ. ನಾನು 24-25 ವರ್ಷ ಇದ್ದಾಗಿನಿಂದ ಆಸ್ತಿ ಮಾಡಿದ್ದೇನೆ. ಈಗ ನನಗೆ 58 ವರ್ಷ. ನಾನು ಎಲ್ಲೆಲ್ಲಿ ಆಸ್ತಿ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಒಂದು ಜೀಪ್, ಒಂದು ಕಾರ್ ಆಸ್ತಿ ದಾಖಲೆಗಳನ್ನು ಕೊಡ್ತೇನೆ, ಬುತ್ತಿನೂ ಕಟ್ಕೊಡ್ತೀನಿ. ಬೇಕಿದ್ರೆ ನನ್ನ ಆಸ್ತಿ ಎಷ್ಟಿವೆ ಅಂತ ನೋಡ್ಕೊಂಡು ಬರಲು ಹೇಳಿ. ನನ್ನ ಪ್ರಕಾರ ಏನೇ ವರದಿ ಬರಬೇಕು, ಇನ್ನೂ ಒಂದಷ್ಟು ವರದಿಗಳು ಬರಲಿ ಅಂತ ವಾಗ್ದಾಳಿ ನಡೆಸಿದ್ರು. ನಾನು ತಗೊಂಡಿದ್ರು ಯಾವಾಗ, ನಾನು ಇನ್ನೂ ಹುಡುಗಿದ್ದಾಗ ಅವೆಲ್ಲ ತಗೊಂಡಿರೋದು ನಾನು. when I was 24-25 years. ಈಗ ನಾನು 58. ಎಷ್ಟು ವರ್ಷ ಆಯ್ತು? ನಾನು ಎಲ್ಲೆಲ್ಲಿ ಆಸ್ತಿ ಮಾಡೀನಿ ಅಂತ ನನಗೆ ಗೊತ್ತಿಲ್ಲ. ಏನೋ ಒಂದು ಜೀಪ್ ಕೊಡ್ತಾನೆ, ಒಂದು ಕಾರ್ ಕೊಡ್ತಾನೆ, ರೆಕಾರ್ಡ್ಸ್ಗಳು ನಮ್ಮ ಆಫೀಸ್ನಾಗ ಇರಬೇಕು. ಏನೋ ಇದ್ದೇ ಇರ್ತಾವೆ. ಅವನು ಕೊಡ್ತಾನೆ, ನೋಡ್ಕೊಂಬರಕ್ಕೆ ಕೇಳೋನಿ. ಬುತ್ತಿನೂ ಬೇಕಾದ್ರೆ ಕೊಟ್ಟು ಕೆಡ್ತಾನೆ. ಬೇಕಾದ್ರೆ ಕೋಳಿ ಕುರಿ ಬೇಕು ಅಂದ್ರೆ ಅವನು ಹಾಕ್ಸ್ಕೊಡ್ತಾನೆ. ಬೆಂಗಳೂರಲ್ಲಿ ಒಂದು ಕಡೆ ಜಿಬಿಎಯಿಂದ ಕಸ ಸುರಿಯುವಂತಹ ಹಬ್ಬ ಅಭಿಯಾನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ರಾತ್ರೋರಾತ್ರಿ ಕಸ ಎಸೆಯುತ್ತಿದ್ದಾರೆ ಜನ. ಸಿಸಿಟಿವಿ ಮತ್ತು ಸ್ಥಳೀಯರ ವಿಡಿಯೋ ಸಹಾಯದಿಂದ ಕಸ ಎಸೆಯುವವರನ್ನ ಪತ್ತೆ ಹಚ್ಚಿ ದಂಡ ಹಾಕುತ್ತಿದ್ದಾರೆ ಮಾರ್ಷಲ್ಸ್. ಬಿಟಿಎಂ ಲೇಔಟ್, ಕೋರಮಂಗಲ ಸೇರಿದಂತೆ ಹಲವೆಡೆ ಕಸ ಎಸೆಯುವವರ ಮೇಲೆ ದಂಡ ಪ್ರಯೋಗ ಮಾಡಲಾಗಿದೆ. ಕಸ ಸುರಿಯುವ ಹಬ್ಬ ಅಭಿಯಾನಕ್ಕೆ ಸ್ಥಳೀಯರು ಕೂಡ ಸಾಥ್ ಕೊಡ್ತಿದ್ದಾರೆ. ರಸ್ತೆ ಬದಿಗೆ ಕಸ ಎಸೀತಾ ಇರೋರಿಗೆ ದಂಡ ಸಾಕಾಗಲ್ಲ, ಕಠಿಣ ಕ್ರಮ ತೆಗೆದುಕೊಳ್ಳಿ ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇವತ್ತಿನಿಂದ ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆಗೆ ಅವಕಾಶ ಕೊಡಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವು ಬಿ ಖಾತಾದಿಂದ ಎ ಖಾತಾಗೆ ಪರಿವರ್ತಿಸಲು ಅವಕಾಶ ನೀಡಿರುವುದು ಆಸ್ತಿ ಮಾಲೀಕರಿಗೆ ಅನುಕೂಲವಾಗಲಿದೆ. ಬೆಂಗಳೂರು ನಗರದಲ್ಲಿ ಸರಿಸುಮಾರು 25 ಲಕ್ಷಕ್ಕೂ ಹೆಚ್ಚು ಆಸ್ತಿ ಖಾತಾಗಳಿವೆ. ಅದರಲ್ಲಿ 7.5 ಲಕ್ಷ ಆಸ್ತಿಗಳಿಗೆ ಬಿ ಖಾತಾ ಇದೆ. ಇದೀಗ ಎ ಖಾತಾ ಪಡೆಯಲು ಅವಕಾಶ ನೀಡಲಾಗಿದೆ. ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಪಡೆದೇ ತೀರುತ್ತೇವೆ ಅಂತ ದಾವಣಗೆರೆಯಲ್ಲಿ ಬಸವ ಧರ್ಮ ಪೀಠದ ಅಧ್ಯಕ್ಷೆ ಮಾತೆ ಗಂಗಾದೇವಿ ಹೇಳಿದ್ದಾರೆ. ನಾವೆಲ್ಲ ಸಾಂಸ್ಕೃತಿಕವಾಗಿ ಹಿಂದೂಗಳು, ಧಾರ್ಮಿಕವಾಗಿ ಅಲ್ಲ ಎಂದಿರುವಂತಹ ಮಾತೆ ಗಂಗಾದೇವಿ, ಹಿಂದೂ ಅನ್ನೋದು ಧರ್ಮ ಅಲ್ಲ, ಜೀವನ ಪದ್ಧತಿ. ನಮಗೆ ಧರ್ಮ ಕೊಟ್ಟಿರುವಂತಹ ಧರ್ಮಗುರು ಬಸವಣ್ಣ. ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟ ಮುಂದುವರೆಸುತ್ತೇವೆ. ನವೆಂಬರ್ 11ರಂದು ಕೂಡಲ ಸಂಗಮದಲ್ಲಿ ಮತ್ತೊಂದು ಸಮಾವೇಶ ಮಾಡ್ತೀವಿ ಎಂದಿದ್ದಾರೆ. ಪ್ರತ್ಯೇಕ ಲಿಂಗಾಯತ ಧರ್ಮ ಹೋರಾಟ ಇಲ್ಲಿಗೆ ನಿಲ್ಲಿಸಲ್ಲ, ಇಟ್ಟ ಹೆಜ್ಜೆ ಹಿಂದೆ ಇಡಬಾರದು ಎಂದು ನಿರ್ಣಯ ಮಾಡಿದ್ದೇವೆ. ಬಸವ ಧರ್ಮ ಅನುಯಾಯಿಗಳಿಗೆ ಕೂಡಲ ಸಂಗಮವೇ ಧರ್ಮ ಕ್ಷೇತ್ರ ಅಂತ ತಿಳಿಸಿದ್ದಾರೆ. 11ನೇ ತಾರೀಕು ಕೂಡಲ ಸಂಗಮ ಕ್ಷೇತ್ರದಲ್ಲಿ ಮತ್ತು ನಾನು ಸಮಾವೇಶ ಆಗ್ತಾ ಇದ್ದೀವಿ. ಮತ್ತು ಸಮಾವೇಶ ಆಗಿ ಎಲ್ಲರೂ ಮಠಾಧೀಶರೆಲ್ಲ ಸಮಾವೇಶ ಆಗಿ ಮತ್ತೆ ಚಿಂತನ ಮಂಥನ ಮಾಡಿ ಮುಂದೆ ನಾವು ಏನು ಮಾಡಬೇಕು, ಯಾವ ಹೆಜ್ಜೆ ಹೋರಾಟ ಹೇಗೆ ಮಾಡಬೇಕು, ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸೋಂಗಿಲ್ಲ. ಯಾರು ಹೇಳ್ತಾರೋ ಹೇಳ್ತಾನೆ ಇರ್ತಾ ಇದ್ದಾರೆ, ಯಾರು ಅಪಸ್ವರ ನುಡಿತಾರೋ ನುಡಿತಾನೆ ಇರ್ತಾರೆ. ಆದರೆ ನಾವು ಮಾತ್ರ ಇಟ್ಟ ಹೆಜ್ಜೆಯನ್ನು ಹಿಂದೆ ತೆಗಿಬಾರ್ದು, ನಾವು ಇದನ್ನು ಗುರಿ ಮುಟ್ಟಲೇಬೇಕು ಅನ್ನುವಂಥ ಛಲದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಆ ಸಮಾವೇಶದಲ್ಲಿ ಏನೇನು ಚರ್ಚೆ ಆಗತ್ತೆ ಅನ್ನುವುದನ್ನು ನಾವು ಮುಂದೆ ನಾವು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ. 11 ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ನಡೀತಾ ಇರುವಂತಹ ರೈತರ ಪ್ರತಿಭಟನೆ ಜೋರಾಗಿದೆ. ಚಿಕ್ಕೋಡಿಯಲ್ಲಿ ಕಬ್ಬು ಬೆಳೆಗಾರರು ಅಹೋರಾತ್ರಿ ಹೋರಾಟ ಮಾಡ್ತಾ ಇದ್ದು, ಸ್ಥಳದಲ್ಲೇ ಅಡುಗೆ ಮಾಡಿ ನಿರಂತರ ಪ್ರತಿಭಟನೆ ನಡೆಸಲು ನಿರ್ಧಾರ ಮಾಡಿದ್ದಾರೆ. ತಹಸೀಲ್ದಾರ್ ಮನವಿಗೂ ಕ್ಯಾರೆ ಎನ್ನದೆ ಕಬ್ಬು ಬೆಳೆಗಾರರು ಬೆಂಬಲ ದರ ನಿಗದಿ ಆಗುವವರೆಗೂ ಹೋರಾಟ ನಡೆಸಲು ತೀರ್ಮಾನ ಮಾಡಿದ್ದಾರೆ.
ಬೆಂಗಳೂರು ದಕ್ಷಿಣ ಜಿಲ್ಲೆ ಬಿಡದಿಯ ಭೈರಮಂಗಲ ಗ್ರಾಮದಲ್ಲಿ ರೈತ ಮಹಿಳೆಯರ ಸಮಾವೇಶವನ್ನ ಮಾಡಿದ್ದು ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಪುತ್ರಿ ಚುಕ್ಕಿ ನಂಜುಂಡಸ್ವಾಮಿ ಭಾಷಣ ಮಾಡಿದ್ದಾರೆ. ವೇದಿಕೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದು, ನಾವು ನಮ್ಮ ಭೂಮಿಗೆ ಬೆಲೆ ನಿಗದಿ ಮಾಡಿ ಅಂತ ಹೋರಾಟವನ್ನ ಮಾಡ್ತಾ ಇಲ್ಲ, ನಮ್ಮ ಭೂಮಿ ಕೊಡಲ್ಲ ಅಂತ ಹೇಳಲು ಬಂದಿದ್ದೇವೆ ಅಂತ ಹೇಳಿದ್ದಾರೆ. ಇವರಿಗೆ ರೈತರ ಬದುಕು, ಹಳ್ಳಿ ಜೀವನ ಬೇಕಿಲ್ಲ, ಐಷಾರಾಮಿ ಬದುಕನ್ನ ಅಭಿವೃದ್ಧಿ ಎಂದ್ರೆ ಹೇಗೆ? ಬಿಡದಿಯಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ಮೊದಲು ಅದನ್ನ ಬಗೆಹರಿಸಿ. ಗ್ರೇಟರ್ ಬೆಂಗಳೂರು ಮಾಡಲು ಹೊರಟಿದ್ದೀರಿ, ಇದರಿಂದ ಯಾವ ಅಭಿವೃದ್ಧಿ ಆಗಲಿದೆ ಹೇಳಿ ಅಂತ ಸವಾಲು ಎಸೆದಿದ್ದಾರೆ. ವಿಮೋಚನಾ ರಂಗ ಅಂತ ಇತ್ತು, ಅವರೆಲ್ಲ ಹೋರಾಟ ಮಾಡಿ ಬಿಡದಿನ 700ರಲ್ಲಿ ಟೌನ್ಶಿಪ್ ಆಗೋದನ್ನ ತುಂಬಾ ಹಿಂದೆನೆ ತಪ್ಪಿಸೋದು ಡಿ.ಕೆ. ಶಿವಕುಮಾರ್ ಇದ್ರು ಅವಾಗ ಆ ಟೌನ್ಶಿಪ್ ವಿರೋಧವಾಗಿ. ನಾವು ಬೆಳೆ ಬೆಳೆದು 10,000 ಜನಕ್ಕೆ ಊಟ ಆಗ್ತಾ ಇದ್ದು, ಸಮೃದ್ಧಿಯಾಗಿ ಎಲ್ಲ ತರಕಾರಿ ಸೊಪ್ಪು ಹಣ್ಣು ಎಲ್ಲ ಬೆಳೀತಾ ಇದ್ದೋ. ನಾವು ನಮ್ಮ ಭೂಮಿನ ಕಿತ್ಕೊಂಡು ಇವತ್ತು ನಮ್ಮನ್ನ ಪರದೇಶಿಗಳಾಗಿ ಮಾಡಿದ್ರು ಅಂತ. ಇದೇ ವ್ಯವಸ್ಥೆ ಇವತ್ತೇನಾದರೂ ನಿಮ್ಮ ಭೂಮಿಗಳನ್ನ ಕಿತ್ಕೊಂಡ್ರೆ 9,600 ಎಕರೆಯನ್ನು ಕಿತ್ಕೊಂಡ್ರೆ ನಮ್ಮ ಸ್ಥಿತಿಗಳು ಅದೇ ಆಗುತ್ತೆ. ಅದಕ್ಕೋಸ್ಕರ ಏನೇ ಆಗಲಿ ಮಹಿಳೆಯರು ಹೋರಾಟ ಮಾಡಿ, ನಾವು ಮಹಿಳೆಯರು ಮತ್ತು ನಿಮ್ಮ ಜೊತೆ ಎಲ್ಲ ನಿಮ್ಮ ಅಣ್ಣ ಸಂಬಂಧಿರು, ನಿಮ್ಮ ಮನೆಯವರು, ಗಂಡಸರುಗಳೆಲ್ಲರೂ ನಿಮಗೆ ಬೆಂಬಲ ಕೊಟ್ಟಿದ್ದಾರೆ. ಪ್ರಾಣ ಹೋದರೂ ಭೂಮಿ ಕೊಡವು ಅಂತ. ತುಂಗಭದ್ರಾ ಜಲಾಶಯದ ನೀರಿನ ವಿಚಾರದಲ್ಲಿ ರಾಜಕೀಯ ಒಗ್ಗಟ್ಟು ಕೇಳಿಬಂದಿದೆ. ಜಲಾಶಯದ ಹಿತದೃಷ್ಟಿಯಿಂದ 2ನೇ ಬೆಳೆಗೆ ನೀರು ಬಿಡದಿರಲು ನಿರ್ಧಾರ ಮಾಡಲಾಗಿದೆ. ಕ್ರಸ್ಟ್ ಗೇಟ್ ಅಳವಡಿಕೆ ಹಿನ್ನೆಲೆ 2ನೇ ಬೆಳೆಗೆ ನೀರು ಬಿಡದಿರಲು ನಿರ್ಧಾರ ಮಾಡಲಾಗಿದೆ. ಡಿಸೆಂಬರ್ 1ರಿಂದ ಜಲಾಶಯದ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಶುರುವಾಗಲಿದೆ. ಹೀಗಾಗಿ 2ನೇ ಬೆಳೆಗೆ ನೀರಿಲ್ಲ ಎಂದಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ. ಜಲಾಶಯದ ಹಿತದೃಷ್ಟಿಯಿಂದ ಸರ್ಕಾರದ ನಿರ್ಧಾರ ಸ್ವಾಗತಿಸಿದ್ದಾರೆ ಬಿಜೆಪಿ ನಾಯಕರು. ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗೆ ಮನವರಿಕೆ ಮಾಡಕ್ ಹೋಗ್ತಿದ್ವಿ. ಇಡೀ ರಾಜ್ಯ ಜಿಲ್ಲಾದ ನಾಯಕರು, ಮುಖ್ಯಮಂತ್ರಿ ಕೂಡ ಇಬ್ಬರು ತಲೆ ಹೋಗಿ ನೀರಿನ ಸಮಸ್ಯೆ ಈಗೈತಿ, ನೀರ್ ಬೇಕಂತೇಳಿ ಕಾಸಿ ಎಲ್ಲಾ 4 ಜಿಲ್ಲಾದ ನಾಯಕರು, ಹಾಲಿ ಶಾಸಕರು ಬರ್ಬೋದು, ನಾನು ಇಲ್ಲ ಅಂತಿಲ್ಲ. ನಾವೆಲ್ಲರೂ ಕಲ್ತು ಅವ್ರ ಇಬ್ಬರಿಗೆ, ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿ ಇಬ್ಬರಿಗೆ ಹೋಗಿ ಮನವರಿಕೆ ಮಾಡಿ ನೀರ್ ಇಷ್ಟ ಐತಿ, ಇಷ್ಟು ಕೆಲಸ ಮಾಡಕ್ ಅವಕಾಶ ಐತಿ ಅಂತೇಳಿ 3ನೇ ತಾರೀಕಿಗೆ ಟೈಮ್ ತಗೊಂಡು ಹೋಗಂತ ಕೆಲಸ 4 ಜಿಲ್ಲಾದ ನಾಯಕರು ಮಾಡಿ ಅವ್ರನ್ನ ಮನವೊಪ್ಸಂತ ಕೆಲಸ ಮಾಡ್ತೀವಿ. ನೀರು ಕೊಡ್ರಿ, ಇಷ್ಟು ದಿನದೊಳಗೆ ಕೆಲಸ ಮುಗಿಸ್ರಂತ ಹೇಳ್ತೀವಿ. ಇದು 3ನೇ ತಾರೀಕು. ವೃದ್ಧಾಶ್ರಮದಲ್ಲಿ ಸಾವನ್ನಪ್ಪಿದ ವೃದ್ಧೆಯ ಮೃತದೇಹದ ಮುಂದೆ ಮಕ್ಕಳು ಹೈಡ್ರಾಮಾ ಮಾಡಿದ್ದಾರೆ. ತಾಯಿಯ ಮೃತದೇಹಕ್ಕಾಗಿ ಮಕ್ಕಳು ಕಿತ್ತಾಡಿದ್ದಾರೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಘಟನೆ ನಡೆದಿದೆ. ತಾಯಿಯನ್ನ ಸಾಕಲಾಗದೆ ಮನೆಯಿಂದ ಹೊರಗಿಟ್ಟಿದ್ದಂತಹ ಮಕ್ಕಳು ತಾಯಿ ಮೃತಪಟ್ಟ ನಂತರ ಮೃತದೇಹಕ್ಕಾಗಿ ಮಕ್ಕಳು ಕಿತ್ತಾಟ ನಡೆಸಿದ್ದಾರೆ. ಆಲೂರು ತಾಲೂಕಿನ ಕವಳಿಕೆರೆ ಗ್ರಾಮದ 80 ವರ್ಷದ ಪಾರ್ವತಮ್ಮ ಸಾವನ್ನಪ್ಪಿದ್ರು. ಪಾರ್ವತಮ್ಮನವರ ಮಕ್ಕಳಾದ ಮಂಜೇಗೌಡ, ರಾಮಸ್ವಾಮಿ, ಜಯಮ್ಮ, ಭಾಗ್ಯ ಮತ್ತು ಇಂದ್ರ ಅನ್ನೋರು ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಹೈಡ್ರಾಮಾ ಮಾಡಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ದಿನದಿಂದ ದಿನಕ್ಕೆ ವಾಯು ಗುಣಮಟ್ಟ ಕಳಪೆಯಾಗ್ತಾ ಇದೆ. ದೆಹಲಿಯ ಹಲವು ಪ್ರದೇಶಗಳಲ್ಲಿ ವಾಯು ಕಳಪೆ ಗುಣಮಟ್ಟವನ್ನ ತಲುಪಿದೆ ಮತ್ತು ಸರಾಯ್ ಕೇಲ್ ಖಾನ್ ಸುತ್ತಮುತ್ತಲಿನ ವಾಯು ಗುಣಮಟ್ಟ ಸೂಚ್ಯಂಕ ತೀವ್ರ ಕಳಪೆಯಾಗಿದೆ ಅಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೂಚಿಸಿದೆ. ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷದ ಹಿನ್ನೆಲೆಯಲ್ಲಿ ಚಾಮರಾಜನಗರದಲ್ಲಿ ಮಹತ್ವದ ಸಭೆ ನಡೆಸಲಾಗಿದೆ. ಅರಣ್ಯ ಪ್ರದೇಶ ಕ್ಷೀಣಿಸುತ್ತಿರುವುದೇ ಮಾನವ ವನ್ಯಜೀವಿ ಸಂಘರ್ಷಕ್ಕೆ ಹೆಚ್ಚಳವಾಗೋದಕ್ಕೆ ಕಾರಣ ಅಂತ ಅಂದಿದ್ದಾರೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ. ಪ್ರಾಣಿಗಳಿಗೆ ಅನುಗುಣವಾಗಿ ಅರಣ್ಯ ಪ್ರದೇಶ ಇಲ್ಲ. ಹಸಿರು ಹೊದಿಕೆ ಹೆಚ್ಚಳ ಮಾಡಬಹುದೇ ಹೊರತು ಅರಣ್ಯ ಪ್ರದೇಶ ಹೆಚ್ಚಳ ಮಾಡಲು ಸಾಧ್ಯವಿಲ್ಲ. ರಾಜ್ಯದಲ್ಲಿ 2 ಲಕ್ಷ ಹೆಕ್ಟೇರ್ ಪ್ರದೇಶ ಒತ್ತುವರಿಯಾಗಿದೆ ಅಂತ ತಿಳಿಸಿದ್ದಾರೆ. ಇನ್ನು ಮಾನವ ವನ್ಯಜೀವಿ ಸಂಘರ್ಷ ಕಾರ್ಯಪಡೆಯ ರಚನೆಗೆ ಕ್ರಮ ತೆಗೆದುಕೊಳ್ತೇವೆ ಅಂತಲೂ ಕೂಡ ಹೇಳಿದ್ದಾರೆ. ಮೃತರಾಗ್ತಾ ಇರ್ತಕ್ಕಂಥ ಪ್ರಕರಣಗಳು ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯಿಂದ ಅರಣ್ಯ ಕ್ಷೇತ್ರ ಅಂತೂ ಜಾಸ್ತಿ ಆಗಿಲ್ಲ. ಅರಣ್ಯ ಕ್ಷೇತ್ರ ನಿಜವಾಗಿ ಹೇಳಬೇಕು ಅಂದ್ರೆ ಕ್ಷೀಣಿಸ್ತಾ ಇದೆ. ಈಗಾಗಲೇ 2015ರಲ್ಲಿ ಒಂದು ಎಚ್ಚರಿಕೆ ಕೊಟ್ಟಿದ್ದೇವೆ ಹೈಕೋರ್ಟ್ಗೆ, 2 ಲಕ್ಷಕ್ಕಿಂತಲೂ ಜಾಸ್ತಿ ಅರಣ್ಯ ಒತ್ತುವರಿಯಾಗಿದೆ ಅಂತ. ಇದ್ದಂತೂ ನಮ್ಮಲ್ಲಿ 40,000 ಚದರ ಕಿಲೋಮೀಟರ್ ಅರಣ್ಯ ಇದೆ. ಸರಿ 20-21%, 33% ಅರಣ್ಯ ಇರಬೇಕು ಅಂತ ಹೇಳಿ ಪರಿಸರ ತಜ್ಞರು ಹೇಳ್ತಾರೆ. ಹಸಿರು ಹೊದಿಕೆ ಜಾಸ್ತಿ ಮಾಡ್ಬೋದು, ಅರಣ್ಯ ವಿಸ್ತರಣೆ ಅಂತೂ ಮಾಡಲಿಕ್ಕೆ ಆಗೋದಿಲ್ಲ.
ಹುಲಿಗೆ ಅದರ ಟೆರಿಟರಿ ಎಷ್ಟು ಬೇಕು ಅದಕ್ಕಿಂತಲೂ ಕಡಿಮೆ ಆಗಿದೆ ಜಾಗ. ಈ ಕಡಿಮೆ ಆಗಿದ್ದ ಕಾರಣ ಇವತ್ತು ಹುಲಿಗಳು ಹೊರಗಡೆ ಬರುವಂತ ಒಂದು ಪ್ರಸಂಗ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಅದನ್ನು ನಾವೆಲ್ಲ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದ್ದೇವೆ. ಸೆರೆಗೆ ಕಾರ್ಯಾಚರಣೆ ಆರಂಭಿಸಲಾಗಿದೆ. ದುಬಾರಿ ಆನೆ ಶಿಬಿರದಿಂದ ಕುಮ್ಕಿ ಆನೆಗಳಾದ ಏಕಲವ್ಯ, ಪ್ರಶಾಂತ, ಹರ್ಷ, ಧನಂಜಯ, ಅಜಯನನ್ನ ಕರೆತರಲಾಗಿದೆ. ಕಾಡಾನೆ ಸೆರೆ ಹಿಡಿದು ಸ್ಥಳಾಂತರ ಮಾಡುವಂತೆ ಸ್ಥಳೀಯರು ಪಟ್ಟು ಹಿಡಿದಿದ್ರು. ಹೀಗಾಗಿ ಪ್ರಧಾನ ಮುಖ್ಯ ಅರಣ್ಯಾಧಿಕಾರಿ ಆದೇಶದ ಮೇರೆಗೆ ಕಾರ್ಯಾಚರಣೆ ಆರಂಭಿಸಲಾಗಿದೆ. ಬಸ್ ಹಾಗೂ ದ್ವಿಚಕ್ರ ವಾಹನ ನಡುವೆ ಅಪಘಾತ ಸಂಭವಿಸಿದ್ದು, ದ್ವಿಚಕ್ರ ವಾಹನದಲ್ಲಿದ್ದ ಇಬ್ಬರು ಸಾವನ್ನಪ್ಪಿದ್ದಾರೆ. ನಂಜನಗೂಡು ಚಾಮುಂಡಿ ಟೌನ್ಶಿಪ್ ಬಳಿ ಅಪಘಾತ ಸಂಭವಿಸಿದ್ದು, 52 ವರ್ಷದ ಶಿವಮೂರ್ತಿ, 15 ವರ್ಷದ ಸಿದ್ಧಾರ್ಥ ಸಾವನ್ನಪ್ಪಿದ್ದಾರೆ. ಚೆನ್ನಜ್ಜಮ್ಮ ಅನ್ನೋರಿಗೆ ಗಾಯವಾಗಿದ್ದು, ನಂಜನಗೂಡು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮೃತರು ಚಾಮರಾಜನಗರದ ಉದ್ದನೂರು ಗ್ರಾಮದ ನಿವಾಸಿಗಳು ಎನ್ನಲಾಗಿದೆ. ಗದಗ ಜಿಲ್ಲಾ ಕಾರಾಗೃಹದ ಎದುರು ರೌಡಿ ಶೀಟರ್ ಬಿಲ್ಡಪ್ ಕೊಟ್ಟಿರುವಂತಹ ಘಟನೆ ನಡೆದಿದೆ. ಜೈಲು ಬಿಲ್ಡಿಂಗ್ ಎದುರೇ ವಿಡಿಯೋ ಮಾಡಿ ಹುಚ್ಚಾಟ ಮೆರೆದಂತಹ ರೌಡಿ ಶೀಟರ್ ಅಬ್ದುಲ್ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಂನಲ್ಲಿ ಹರಿಬಿಟ್ಟ ರೌಡಿ ಗ್ಯಾಂಗ್ ವಿರುದ್ಧ ಪೊಲೀಸರು ಕ್ರಮ ವಹಿಸಿದ್ದಾರೆ. ಅವರಿಗೆ ಕಂಡು ಬಂದಿದ್ದು ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಏನಾಗಿದೆ. ನಾಲ್ಕು ತಾಲೂಕಿನ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನದ ಚುನಾವಣೆ ಫಲಿತಾಂಶ ಪ್ರಕಟ ಆಗಿದೆ. ಅಕ್ಟೋಬರ್ 19ರಂದು ನಡೆದಿದ್ದ ಮತದಾನದ ಮತ ಎಣಿಕೆ ಆಗಿದ್ದು, ಕೋರ್ಟ್ನಲ್ಲಿ ವಿಚಾರಣೆ ಬಾಕಿ ಹಿನ್ನೆಲೆ ಬಾಕಿ ಉಳಿದಿದ್ದಂತಹ ಫಲಿತಾಂಶ ಪ್ರಕಟ ಆಗಿದೆ. ಬೈಲಹೊಂಗಲ, ಕಿತ್ತೂರು, ನಿಪ್ಪಾಣಿ ಹಾಗೂ ಹುಕ್ಕೇರಿ ಫಲಿತಾಂಶ ಪ್ರಕಟವಾಗಿದ್ದು, ಬೈಲಹೊಂಗಲದಿಂದ ಮಹಂತೇಶ್ ದೊಡ್ಡಗೌಡರ್ 54 ಮತದಿಂದ ಆಯ್ಕೆಯಾಗಿದ್ದಾರೆ. ಕಿತ್ತೂರು ನಾನಾ ಸಾಹೇಬ್ ಪಾಟೀಲ್ 17 ಮತ ಪಡೆದು ಆಯ್ಕೆಯಾಗಿದ್ದಾರೆ. ನಿಪ್ಪಾಣಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ 71 ಮತ ಪಡೆದು ಆಯ್ಕೆಯಾದರೆ ಹುಕ್ಕೇರಿಯಿಂದ ರಮೇಶ್ ಕತ್ತಿ 59 ಮತ ಪಡೆದು ಆಯ್ಕೆಯಾಗಿದ್ದಾರೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಟೀಮ್ಗೆ ಸ್ಪಷ್ಟ ಬಹುಮತ ಬಂದಿದೆ. ಬಟ್ಟೆ ಅಂಗಡಿಯಲ್ಲಿ ಸೀರೆ ಕದ್ದು ಮಹಿಳೆ ಕೈಚಳಕ ತೋರಿಸಿರುವ ಘಟನೆ ಹೊಸೂರು ಬಳಿಯ ಬಾಗ್ಲೂರಿನಲ್ಲಿ ನಡೆದಿದೆ. ಅಂಗಡಿಯಲ್ಲಿ ಮಹಿಳೆಯೊಬ್ಬಳು ಸೀರೆ ಖರೀದಿಸ್ತಾ ಇದ್ದ ವೇಳೆ ಬಂದಂತಹ ಅಜ್ಜಿ ತಾನು ಸೀರೆ ನೋಡುವ ನೆಪದಲ್ಲಿ ಕದ್ದು ಪರಾರಿಯಾಗಿದ್ದಾಳೆ. ಇನ್ನು ಸೀರೆ ಕದ್ದಿರುವ ವಿಡಿಯೋ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಘಟನೆ ಸಂಬಂಧ ಬಾಗ್ಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.